ಕಾರಲ್ಲಿದ್ದವ್ರು ನಿನಗೆ ಪರಿಚಯದವ್ರ? ಇಲ್ಲ ಅಕ್ಕ, ಪರಿಚಯ ಇರೋರಲ್ಲ. ಅಡ್ರೆಸ್ ಕೇಳಿದ್ರು ಅಂತ ಹೇಳೋದಕ್ಕೆ ಹೋದೆ. ಮೊದಲು ಒಬ್ಬನೇ ಇದ್ದ ಅಂದ್ಕೊಂಡೆ. ಅವನ ಜೊತೆ ಇನ್ನೊಬ್ರು ಯಾರೋ ಇದ್ರು. ಉಷಾ, ಆಯ್ತು, ನಿನಗೆ ಹೇಳೋದಕ್ಕಾಗಲಿಲ್ಲ ಅಂದರೆ ಬೇಡ, ಇನ್ನೊಂದಿನ ಹೇಳುವಂತೆ. ಅಕ್ಕ, ಅದು ಪರವಾಗಿಲ್ಲ ಉಷಾ, ಪರವಾಗಿಲ್ಲ. ಈಗ ನೀನು ರೆಸ್ಟ್ ಮಾಡು, ಮಲ್ಕೋ. ನೀನು ಹುಷಾರಾಗೋದು ಮುಖ್ಯ, ಆಯ್ತಾ? ಅಳಬಾರ್ದು. ದಿವ್ಯಾ, ಸುಮ್ಮನೆ ಬಾಳನ್ನು ಬಿಟ್ಬಿಡೆ. ರುಕ್ಕು ಜೊತೆ ಸುಖವಾಗಿರ್ತಾನೆ. ಒಳ್ಳೆ ಕಾಟ. ಏಯ್ ಮುತ್ಕಿ, ನಿದ್ದೆಲ್ಲೂ ಹೆಂಗೆ ಆಡ್ತೀಯ ನೋಡು. ಯಾವ್ದೋ ಡಬ್ಬಿಲಿ ಕೀ ಇಟ್ಟಿದ್ದೀನಿ ಅಂದ್ರಲ್ಲ, ಯಾವ ಡಬ್ಬಿ ಇರ್ಬೋದು? ವಾವ್, ಕಡೆಗೂ ಕೀ ಸಿಕ್ತು. ಇನ್ನು ನನ್ನ ಕೆಲಸ ತುಂಬ ಈಸಿ. ನೀನೇನೇ ಮಾಡ್ತಿದ್ದೆ ಇಷ್ಟೊತ್ತಲ್ಲಿ? ಅಮ್ಮ, ಅದು ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರು ಕುಡಿಯಕ್ಕೆ ಬಂದಿದ್ದೆ. ಕುಡ್ದಾಯ್ತಾ? ಹೋಗಿ ಬಿದ್ಕೋ. ಇದೇನಿದು, ಈ ಪಾರ್ಟಿ ಫೈಲ್ಸ್ನೆಲ್ಲ ಹರಡ್ಕೊಂಡಿದ್ದೀರಾ? ಯಾವುದೋ ಒಂದು ಕೇಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೆ ಇರುತ್ತು.
ಯು ಆಲ್ ರೈಟ್? ಯಾಕೆ ಒಂಥರ ಇದ್ದೀರಾ? ಉಷಾ ಕೇಸ್ ಬಗ್ಗೆ ನನಗೆ ಯಾವ ಕ್ಲೂನು ಸಿಗ್ತಿಲ್ಲ. ಅವಳು ಹೋಗ್ತಿದ್ದ ಆಫೀಸ್ ಹತ್ರ ಯಾವ CCTV ಇಲ್ಲ. ಅವಳು ಅದೆಷ್ಟೊತ್ತಿಗೆ ಹೊರಗೆ ಬಂದ್ಲು ಅನ್ನೋದೇ ಗೊತ್ತಾಗ್ತಿಲ್ಲ ರಿತು. ಅದಕ್ಕೆ ನಿಮ್ಗೆ ಅವಳು ಎಷ್ಟೊತ್ತಿಗೆ ಲಾಗಿನ್ ಆದ್ಲು ಎಷ್ಟೊತ್ತಿಗೆ ಲಾಗೌಟ್ ಆದ್ಲು ಅನ್ನೋದು ಬೇಕು ಅಷ್ಟೇ ಅಲ್ವಾ? ಅದಕ್ಕೆ ಅದನ್ನು ತಿಳ್ಕೊಳ್ಳೋಕ್ಕೆ ಒಂದು ವೇ ಇದೆ. ಅದಕ್ಕೆ ಈಗ ಆಫೀಸಲ್ಲಿ ID ಕಾರ್ಡ್ನ ಪಂಚ್ ಮಾಡೋ ವ್ಯವಸ್ಥೆ ಇದೆ. ಅದರಲ್ಲಿ ಅವ್ರ ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋದು ಎಲ್ಲ ವಿಷಯನೂ ಗೊತ್ತಾಗತ್ತೆ. ಸೊ ನಿಮ್ಗೆ ಉಷಾ ID ಕಾರ್ಡ್ ಸಿಕ್ಕಿದ್ರೆ ಅವ್ರ ಆಫೀಸಿಂದ ಎಷ್ಟೊತ್ತಿಗೆ ಹೊರಗೆ ಹೋದ್ರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅಷ್ಟೇ, ಸಿಂಪಲ್. ಹೌದಲ್ವಾ? ಗಾಬರಿಲಿ ತಲೆನೇ ಓಡಲಿಲ್ಲ ನೋಡು. ಥ್ಯಾಂಕ್ಸ್ ರಿತು. ನಾಳೆ ಮೊದಲು ಈ ಕೆಲಸ ಮಾಡೋದಕ್ಕೆ ಹೇಳ್ತೀನಿ. ಸೊ ಅದರಿಂದ ಏನಾದರೂ ಹೆಲ್ಪ್ ಆಗುತ್ತಾ ನೋಡೋಣ. ಸರಿ ಅದಕ್ಕೆ ನಾ ಹೋಗ್ತೀನಿ, ನೀವು ಬೇಗ ಮಲ್ಕೊಳ್ಳಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲ, ನೀನೇನೋ ನನ್ನನ್ನು ಹುಡ್ಕೊಂಡು ಬಂದೆ, ಆ ವಿಷಯನೇ ಹೇಳಲಿಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮ ಜೊತೆ ಇನ್ವೆಸ್ಟಿಗೇಷನ್ ಮಾಡ್ತಾ ನಾನು ಏನಕ್ಕೆ ಇಲ್ಲಿಗೆ ಬಂದೆ ಅನ್ನೋದನ್ನೇ ಮರ್ತೋದೆ. ಪರವಾಗಿಲ್ಲ, ಏನಂತ ಹೇಳು. ಅದಕ್ಕೆ ಅಣ್ಣ ಹರ್ಷಿತ್ ಜೊತೆ ಯಾವುದೋ ಮೀಟಿಂಗಿಗೆ ಹೋಗಿದ್ದಾನಂತೆ, ಬರೋದು ಲೇಟ್ ಆಗುತ್ತೆ, ಅದನ್ನು ಇನ್ಫಾರ್ಮ್ ಮಾಡೋಕ್ಕೆ ಅಂತ ನಾನು ನಿಮ್ಮ ಹತ್ರ ಬಂದೆ. ನನಗೆ ಮೆಸೇಜ್ ಮಾಡಿದ್ದ. ಏನ ನಿಮಗೂ ಮೆಸೇಜ್ ಮಾಡಿದ್ನಾ? ಥೂ, ಡಬ್ಬ ಫೆಲೋ. ನನಗೂ ಇನ್ಫಾರ್ಮ್ ಮಾಡೋಕ್ಕೆ ಹೇಳ್ತಾನೆ, ನಿಮಗೂ ಇನ್ಫಾರ್ಮ್ ಮಾಡಿದ್ದಾನೆ. ಸರಿ ಆಯಿತು, ನೀವು ಮಲ್ಕೊಳ್ಳಿ ಬೇಗ. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಬ್ರೋ, ನನ್ನ ಜೊತೆ ಒಳ್ಳೆ ಡಿನ್ನರ್ ಬಂದಿದ್ದಕ್ಕೆ. ನೀನೇನೋ ನಮ್ಮಲ್ಲೇನೋ ಫಾರ್ಮಾಲಿಟೀಸು. ಮೀಟಿಂಗ್ ಅಂತೂ ತುಂಬ ಪಾಸಿಟಿವ್ ಆಗಾಯಿತು. ಸೊ ನಾನೇ ನಿನಗೆ ಥ್ಯಾಂಕ್ ಯು ಹೇಳಬೇಕು. ಮತ್ತೆ ಯಾವಾಗ ನಿರ್ಧಾರ ಹೇಳೋದು? ಅತಿ ಶೀಘ್ರದಲ್ಲೇ ನಿಂಗೆ ತಿಳಿಸ್ತೀನಿ. ಅಪ್ಪನ ಜೊತೆ ಒಂದು ಸತಿ ಮಾತಾಡಿ ಫೈನಲ್ ಆಗಿ ನಾಳೆ ಹೇಳ್ತೀನಿ. ಅಷ್ಟು ಟೈಮ್ ಇದೆ ತಾನೇ? ಅಫ್ಕೋರ್ಸ್, ಟೇಕ್ ಯುವರ್ ಓನ್ ಟೈಮ್. ಇದೆಲ್ಲ ಒನ್ ನೈಟಲ್ಲಿ ನಿರ್ಧಾರ ತೊಗೊಳಕ್ಕಾಗಲ್ಲ. ನಾನು ಡ್ಯಾಡ್ ಹತ್ರ ಮಾತಾಡ್ತೀನಿ. ಬೈ ದ ವೇ, ನೀನು ನೋಡಿರೋ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಎಂಪ್ಲಾಯೀಸ್ಗೆ ಟ್ರಾವೆಲ್ ಮಾಡೋಕ್ಕೆ ಹೋಗಿ ಬರೋಕ್ಕೆ ತುಂಬ ಸುಲಭ ಆಗುತ್ತೆ. ನಾನು ಅದೇ ಜಾಗ ಅನ್ಕೋತಾ ಇದ್ದೀನಿ. ಎಲ್ಲ ಫೈನಲ್ ಆದರೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು. ಅದಕ್ಕೆ ನಿನ್ನ ಹೆಲ್ಪ್ ಬೇಕೇ ಬೇಕಾಗುತ್ತೆ. ಕೋರ್ಸ್, ಬೈ ಆಲ್ ಮೀನ್ಸ್. ಸರಿ ಬಾ, ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಹೊಡೆಯುವಂತೆ. ನಾನು ಇವಾಗ ಬೇಡ, ಇವಾಗ ಸ್ವಲ್ಪ ಸುಸ್ತಾಗಿದೆ, ಮತ್ತೆ ಬರ್ತೀನಿ. ಸರಿ ಆಗಿದ್ದೆ, ಟೇಕ್ ಕೇರ್. ಬಾಯ್ ಬಾಯ್. ಬ್ರೋ, ಏನಾಯ್ತು ಅರ್ಷಿ? ಸೆಲ್ಫಿ ತಗೊಳ್ದೆ ಹೋಗ್ತಾ ಇದ್ದೀವಿ. ಅದಕ್ಕೇನಂತೆ, Come on. ತಗೋ. ಸರಿ, ಮ್ಯಾಪ್ ಹಾಕೊಂಡು ನಿನ್ ಮನೆಗೆ ಹೋಗು. ಮನೆಗೆ ಹೋಗಿದ ತಕ್ಷಣ ನನಗೆ ಟೆಕ್ಸ್ಟ್ ಮಾಡು. Okay. ಸರಿನಾ? ಗುಡ್ ನೈಟ್. ಸತ್ಯ ತಗೋ, ನಿನ್ನ ತಲೆಯಲ್ಲಿ ಓಡ್ತಿರೋ ಪ್ರಶ್ನೆಗಳಿಗೆ ಈ ಸ್ಟ್ರಾಂಗ್ ಕಾಫಿ ಉತ್ತರ ಕೊಡುತ್ತೆ. ಥ್ಯಾಂಕ್ಸ್ ಅತ್ತೆ. ಆದರೆ ನಿಮ್ಗೆ ಹೇಗೆ ಗೊತ್ತಾಯ್ತು ನನ್ನ ತಲೆಯಲ್ಲಿ ಪ್ರಶ್ನೆಗಳು ಓಡ್ತಿದೆ ಅಂತ? ತಾಯಿಗೆ ಮಾತ್ರ ಮಗಳ ಮನಸ್ಸು ಅರ್ಥ ಆಗತ್ತೆ ಅಂತಲ್ಲ ಸತ್ಯ, ಅತ್ತೆಗೂ ಅರ್ಥ ಆಗತ್ತೆ. ಸೊಸೆ ಮಗಳಾದ್ರೆ ಅತ್ತೆ ತಾಯಿ ಆಗ್ತಾಳೆ. ಸರಿ, ಈಗ ಹೇಳು, ಏನಾಗ್ತಿದೆ? ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದು ಅತ್ತೆ, ಉಷಾ ಕೇಸ್ನ ಏನು ಮಾಡಿದ್ರು ಸಾಲ್ವ್ ಮಾಡೋದಕ್ಕಾಗ್ತಿಲ್ಲ. ಏನೋ ಮಿಸ್ ಆಗ್ತಿದೆ, ಆದರೆ ಅದೇನು ಅಂತಾನೆ ಗೊತ್ತಾಗ್ತಿಲ್ಲ. ಉತ್ತರ ಇಲ್ಲದೆ ಇರೋ ಪ್ರಶ್ನೆಗಳಿರೋದಕ್ಕೆ ಸಾಧ್ಯನೇ ಇಲ್ಲ ಸತ್ಯ. ಟೈಮ್ ತಗೋಬಹುದು, ಆದರೆ ಉತ್ತರ ಅಂತೂ ಸಿಕ್ಕೇ ಸಿಗತ್ತೆ. ನಿಂತ ಕಾಲಲ್ಲೇ ಎಲ್ಲ ಆಗಬೇಕು ಅಂದರೆ ಹೇಗೆ? ಇಷ್ಟೊಂದು ಸ್ಪೀಡು ಒಳ್ಳೇದಲ್ಲ, ಎಲ್ಲ ನಿಧಾನಕ್ಕಾಗತ್ತೆ. ಇಲ್ಲ ಅತ್ತೆ, ಅಷ್ಟು ಟೈಮ್ ತಗೊಳ್ಳೋದಕ್ಕಾಗಲ್ಲ. ಆಗ ಅಪರಾಧಿಗಳಿಗೆ ನಾವೇ ತಪ್ಪಿಸ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲ. ಬಿಸಿ ಇದ್ದಾಗಲೇ ತಟ್ಟಬೇಕು. ಹಾಗಾದರೆ ನಮ್ಮ ಕೆಲಸದ ವೈಖರಿಯನ್ನು ಬದಲಾಯಿಸ್ಕೋಬೇಕು. ಅಂದರೆ ಇಷ್ಟು ದಿನ ನೀನು ಹೀಗೆ ಊಟ ಮಾಡ್ತಿದ್ದೆ ಅಲ್ವಾ, ಇನ್ನು ಮುಂದೆ
ಹೀಗೆ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅಂದರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೋಬೇಕು. ಆಗ ಇಷ್ಟು ದಿನ ಕಾಣದೇ ಇರೋ ಉತ್ತರ ಕಂಡ್ರೂ ಕಾಣಬಹುದಲ್ವಾ? ಅದೇ ಪ್ರಯತ್ನದಲ್ಲಿದ್ದೀನಿ ಅತ್ತೆ. ಒಳಗೆ ಬರ್ಬೋದಾ? ಹ್ಞೂ ಬನ್ನಿ, ಧಾರಾಳವಾಗಿ ಬನ್ನಿ. ಹಲೋ ಸತ್ಯ. ಹಾಯ್. ಅತ್ತೆ ಸೊಸೆ ಮಾತುಕತೆಗೆ ಅಡ್ಡಿ ಮಾಡ್ತಿಲ್ಲ ತಾನೆ? ಅಯ್ಯೋ ಖಂಡಿತವಾಗ್ಲೂ ಇಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅತ್ತೆ, ಇವರು ಉಷಾ ಪರವಾಗಿ ವಾದ ಮಾಡ್ತಿರೋ ಲಾಯರ್ ಪ್ರಕೃತಿ ಭಾರದ್ವಾಜ್ ಅಂತ. ನಮಸ್ಕಾರ. ನಮಸ್ತೆ ಅಮ್ಮ. ನಿಮ್ಮನ್ನು ನೋಡಿದ ಮೇಲೆ ನಮ್ಮ ಸತ್ಯನ ಹೋರಾಟಕ್ಕೆ ಖಂಡಿತ ಜಯ ಸಿಕ್ಕೇ ಸಿಗತ್ತೆ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಅವ್ರು ಮಾಡ್ತಿರೋ ಕೆಲಸಕ್ಕೆ ನಮ್ಮದು ಪೂರಕ ಕೆಲಸ ಅಷ್ಟೇ. ಒಟ್ಟಿನಲ್ಲಿ ನ್ಯಾಯ ಗೆಲ್ಲಬೇಕು. ಇದು ಮಾತು ಅಂದರೆ. ಸರಿ, ಏನು ತಗೋತೀರಾ? ಕಾಫಿ, ಟೀ? ಏನು ಬೇಡಮ್ಮ, ಒಂದು ಲೋಟ ನೀರು ಸಾಕು. ಅದು ಹೇಗಾಗತ್ತೆ? ಮೊದಲನೇ ಸಲ ಮನೆಗೆ ಬಂದಿದ್ದೀರಾ, ಕಾಫಿ ಆಗತ್ತಲ್ವಾ? ಸರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ, ನೀವು ಮಾತಾಡ್ತೀನಿ. ಮೇಡಮ್, ನನ್ನ ರಿಕ್ವೆಸ್ಟಿಗೆ ಒಪ್ಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಬಿಟ್ಬಿಡ್ತೀನಾ? ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಕೇಳಿದ್ದೀನಿ. ಅದರಲ್ಲೂ ಕಮಿಷನರ್ ಸಾಹೇಬ್ರಂತೂ ನಿಮ್ಮ ಬಗ್ಗೆ ಆಗಾಗ ಮಾತಾಡ್ತಾನೆ ಇರ್ತಾರೆ. ಹಾಗಾಗಿ ನೀವಾಗ ನೀವು ಕರೆದ್ರೆ ನಾನು ಬರಲ್ಲ ಅಂತೀನಾ ಹೇಳಿ? ಅದು ಅವ್ರ ವಿಶ್ವಾಸ ಅಷ್ಟೆ. ಆ ವಿಶ್ವಾಸ ಬರೋದು ನೀವು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ, ಆ ಶ್ರದ್ಧೆಗೆ ತಕ್ಕನಾದ ರಿಸಲ್ಟ್ ತೆಗೆದಾಗ. ನಿಮ್ಮ ವಿಷಯದಲ್ಲಿ ಅದು ಎರಡೂ ಆಗ್ತಿದೆ, ಅದೇ ಸಂತೋಷ. ಥ್ಯಾಂಕ್ ಯು, ನೀವು ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಪ್ರೀತಿ ತೋರಿಸ್ತಿರೋದಕ್ಕೆ. ಸರಿ, ಏನಾಗಬೇಕು ಹೇಳಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಅತ್ಯಾಚಾರ ಆಗಿದೆ ಮೇಡಮ್. ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು. ಖಂಡಿತ ಸತ್ಯ. ನಾನು ಲಾಯರ್ಗೂ ಮೊದಲು ಒಂದು ಹೆಣ್ಣು. ನಾವೇ ಅಲ್ವಾ ಅವಳ ಪರವಾಗಿ ನಿಲ್ಲಬೇಕು. ಹೌದು. ಆ ಹುಡುಗಿನ ನೋಡ್ಬೋದಾ? ಖಂಡಿತವಾಗಿ. ಅದಕ್ಕಿಂತ ಮೊದಲು ಬಿಸಿ ಬಿಸಿಯಾಗಿರೋ ಕಾಫಿ ಕುಡೀರಿ, ಆಮೇಲೆ ಮುಂದಿನ ಕೆಲಸ. ಥ್ಯಾಂಕ್ಸ್ ಅಮ್ಮ. ಉಷಾ ಕೇಸಲ್ಲಿ ಇಬ್ಬರು ಹೆಣ್ಮಕ್ಳು ಒಂದಾಗ್ತಿದ್ದಾರೆ ಅಂದರೆ ಇನ್ನೊಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋದು ಗ್ಯಾರಂಟಿ. ದೇವರೇ, ಇಬ್ಬರಿಗೂ ಶಕ್ತಿಯಾಗಿ ನಿಂತು ಈ ಕೇಸನ್ನು ಗೆಲ್ಲಿಸ್ಕೊಡಪ್ಪ. ಹೇಳಿದ ಕೆಲಸ ಆಯ್ತೇನೋ? ಓ, ನೀನು ಹೇಳಿದ್ ನಾನು ಮಾಡದೇ ಇರಕ್ಕೆ ಆಯ್ತದನಕ್ಕ? ಆಯ್ತಕ್ಕ. ಕತೆ ಎಲ್ಲ ಹೊಡಿಬೇಡ. ಹ್ಞೂ ಅಕ್ಕ, ಎಲ್ಲ ನೀನು ಹೇಳ್ದಂಗೆ ಆಗೈತೆ. ನಂಬಕ್ಕ ನನ್ನ. ನಿನ್ನ ನಂಬಿನೇ ಈ ರೀತಿ ಕೆಟ್ಟಿರೋದು. ತಗೋ. ಕೋ, ಇದು ಏನಕ್ಕ, ಇದು ಇಷ್ಟು ಕಮ್ಮಿ ಕೊಟ್ಟಿದ್ಯಾ? ಇದ್ರಲ್ಲೇನಕ್ಕ ಬರ್ತದೆ? ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಅದು ಅಲ್ಲದೆ ನೀನು ಹೇಗೆ ಕೆಲಸ ಮಾಡ್ತೀಯ ಅಂತಲೂ ನನಗೆ ಗೊತ್ತಿಲ್ಲ. ಮೊದಲು ಕೆಲಸ ಮುಗಿಸು, ಆಮೇಲೆ ಮಿಕ್ಕಿದ ಪೇಮೆಂಟ್ನ ಕ್ಲಿಯರ್ ಮಾಡ್ತೀನಿ. ಓ, ಇದು ಮೋಸ ಕಣಕ್ಕ. ಬೇಡ ಬಿಡು, ಈ ಕೆಲಸನ ಬೇರೆ ಯಾರಿಗಾದ್ರೂ ವಹಿಸ್ತೀನಿ. ಅಕ್ಕ ಬೇಡ ಬಿಡಕ್ಕ, ನೀನು ಹೇಳ್ದಂಗೆ ಕೆಲಸ ಮುಗಿಸ್ಕೊಡ್ತೀನಕ್ಕ. ಹಂಗೆ ಬಾ ದಾರಿಗೆ. ಇವತ್ತು ನಾನು ಯಾರಿಗೆ ಕಾಲ್ ಮಾಡ್ತೀನಿ ಅಂತ ಗೊತ್ತು ತಾನೆ? ಗೊತ್ತಕ್ಕ, ನೀನು ಇಡೀ ಕೆಲ್ಸದ ಬ್ಲೂ ಪ್ರಿಂಟ್ ನನ್ನ ಹತ್ರ ಇದೆ. ಸರಿ, ಹೊರಡು. ಥ್ಯಾಂಕ್ಸ್ ಅಕ್ಕ, ಬರ್ತೀನಕ್ಕ. ಅಕ್ಕ, ನೀನು ಕೇಳಿದಕ್ಕ? ಯೋ ಗೂಬೆ, ಇದನ್ನೇ ಮರ್ತ್ಬಿಡ್ತಿದ್ಯಲ್ಲ. ಸಾರಿ ಕಣಕ್ಕ. ಹೊರಡು, ಆಯ್ತು. ಏಯ್ ರುಕ್ಕು, ಎಷ್ಟು ಮೆರಿತಾ ಇದ್ದೆ ಅಲ್ವಾ? ನನ್ನ ಹೆಸರಿಲ್ದೆ ಬಾಲಂಗ್ ಲಕ್ಕಿಲ್ಲ, ನನ್ನ ಹೆಸರಲ್ಲಿ ದಮ್ಮಿಲ್ಲ ಅಂತ ಹೇಳ್ತಿದ್ದಲ್ಲ. ಆಗೋದೆಲ್ಲ ಕೆಟ್ಟದು ಅಂತ ಪ್ರೂವ್ ಮಾಡೋ ಟೈಮ್ ಬಂದಿದೆ.
ಎಲ್ಲ ಸರಿಯಾಗಿದೆ ಅಂತಂದಮೇಲೆ ನನಗೆ ಯಾಕೆ ತೋರಿಸ್ದೆ? ಇಲ್ಲಪ್ಪ, ಇದನ್ನೆಲ್ಲ ನೀವು ಒಂದ್ಸತಿ ನೋಡಿದ್ರೆ ನನಗೆ ಸಮಾಧಾನ. ನಾವು ಹೈಯರ್ ಮಾಡಬೇಕು ಅಂದ್ಕೊಂಡಿರೋ ಬಿಲ್ಡಿಂಗು ಅರ್ಧ ಕಂಪ್ಲೀಟ್ ಆಗಿದೆ. ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಒಂದು 2-3 ತಿಂಗಳಾಗುತ್ತೆ. ಗುಡ್. ಒಳ್ಳೆ ಕೆಲಸಗಾರನ ಹೈರ್ ಮಾಡಿ, ಕೆಲಸ ಮುಗಿ ಹೊತ್ತಿಗೆ ಅವರು ನಿಮ್ಮ ಕೈ ಕೆಳಗಿರ್ತಾರೆ. ಹ್ಞೂ ಅಪ್ಪ, ಕಂಪ್ನಿ ರಿಜಿಸ್ಟ್ರೇಷನು ಅಗ್ರಿಮೆಂಟ್ಸ್ ಎಲ್ಲ ನಾನು ನೋಡ್ಕೊತೀನಿ, ಮಿಕ್ಕಿದೆಲ್ಲ ಹರ್ಷಿ ನೋಡ್ಕೊತಾನೆ. ಗುಡ್. ಪಾರ್ಟ್ನರ್ಶಿಪ್ ಅಂದರೆ ಇದೆ, ಇಬ್ಬರು ಸಮಾನವಾಗಿ ಕೆಲಸ ಹಂಚಿಕೊಂಡು ಕೆಲಸ ಮಾಡಿದಾಗ ಇಂಪ್ರೂವ್ ಆಗ್ತದೆ. ಎಲ್ಲ ನಿಮ್ಮ ನೋಡೇ ಕಲಿತಾ ಇದೀವಪ್ಪ. ಪರವಾಗಿಲ್ಲ ಕಣೋ, ಇತ್ತೀಚೆಗೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀಯಾ. ಎಲ್ಲ ನನ್ನ ಸೊಸೆ ಟ್ರೈನಿಂಗು ಅಂತ ಕಾಣುತ್ತೆ. ಅಪ್ಪ, ಅದರಲ್ಲಿ ಡೌಟೇ ಇಲ್ಲ. ಈ ಪೇಪರ್ ವರ್ಕು ಫಾರ್ಮ್ಯಾಲಿಟೀಸ್ಗೆ ಮುಂದೆ ಒಂದ್ಸತಿ ಮೀಟ್ ಆಗಬೇಕು. ಅದಕ್ಕೆ ನೀವು ಮತ್ತು ಅಂಕಲ್ ಬರಲೇಬೇಕು. ಅದಕ್ಕೆಲ್ಲ ನಾವ್ಯಾಕೋ, ನೀವಿಬ್ಬರೇ ನೋಡ್ಕೊಳ್ಳಿ. ಅಪ್ಪ, ಈ ಕೊಲಾಬ್ರೇಷನ್ಗೆ ನೀವು ಮತ್ತು ಅಂಕಲೇ ತಾನೇ ಬುನಾದಿ. ನೀವು ನಮ್ಮ ಜೊತೆಲಿದ್ರೆ ನಮ್ಮಿಬ್ಬರಿಗೂ ಖುಷಿ ಆಗುತ್ತೆ. ಸರಿ ಕಣಪ್ಪ, ಹಾಗೆ ಆಗಲಿ. ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಉಷಾ, ನಾನು ಪ್ರಕೃತಿ ಅಂತ, ನಿಮ್ಮ ಲಾಯರ್. ಹೇಗಿದ್ದೀರಾ? ಉಷಾ, ಇವರು ನಮ್ಮ ಕಡೆ ಲಾಯರ್. ಹೆದರ್ಕೋಬೇಡ, ಅವ್ರು ನಮಗೆ ಸಹಾಯ ಮಾಡೋಕ್ಕೆ ಅಂತಲೇ ಬಂದಿರೋದು. ಅವ್ರು ಕೇಳೋ ಪ್ರಶ್ನೆಗಳಿಗೆ ಮುಜುಗರ ಪಡದೆ ಉತ್ತರ ಕೊಡಬೇಕು, ಸರಿನಾ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನೋಡು, ನಿಂಗೆ ಎಷ್ಟು ಗೊತ್ತೋ ಅಷ್ಟನ್ನು ಮುಚ್ಚು ಮರೆ ಇಲ್ಲದೆ ಹೇಳಬೇಕು. ಹೆದರ್ಕೋಬಾರ್ದು. ಆಗ ಮಾತ್ರ ನಾವು ಈ ಕೇಸನ್ನು ಗೆಲ್ಲೋದಕ್ಕೆ ಸಾಧ್ಯ. ಸತ್ಯ ಈಗಾಗಲೇ ಪ್ರೈಮರಿ ಡೀಟೇಲ್ಸ್ ತಗೊಂಡಿದ್ದಾರೆ. ನಾನು ಅದನ್ನು ಈಗ ಕೇಳೋಕ್ಕೆ ಹೋಗಲ್ಲ. ಈಗಾಗಲೇ ಅವ್ರ ಮೇಲೆ ಕೇಸು ಫೈಲ್ ಆಗಿದೆ. ಆದರೆ ಅವ್ರ ವಿರುದ್ಧ ವಾರೆಂಟ್ ತಗೋಬೇಕು ಅಂದರೆ ಇನ್ನಷ್ಟು ಸಾಕ್ಷಿಗಳು ಬೇಕು. ಆ ವ್ಯಕ್ತಿನ ಇದಕ್ಕೂ ಮುಂಚೆ ನೋಡಿದ್ರಾ? ಇಲ್ಲ. ಆ ವ್ಯಕ್ತಿ ಜೊತೆ ಇನ್ನೊಬ್ಬ ಇದ್ದ ಅಂತ ಹೇಳಿಕೆ ಕೊಟ್ಟಿದ್ದೀರಾ ಅಲ್ವಾ? ಅವನು ಯಾರು? ಗೊತ್ತಿಲ್ಲ. ಡ್ರೈವರಾ? ಇಲ್ಲ, ಅವರಿಬ್ರು ತುಂಬ ಕ್ಲೋಸ್ ಆಗೇ ಮಾತಾಡ್ತಾ ಇದ್ರು. ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇರ್ಬೋದಾ? ಫ್ರೆಂಡ್ಸು, ಹಾಂ, ಇರ್ಬೋದು. ಅವ್ರ ಕಾರ್ ನಂಬರು, ಕಲರು ಏನಾದರೂ ನೆನಪಿದೆಯಾ? ಇಲ್ಲ ಮೇಡಮ್, ಅಡ್ರೆಸ್ ಹೇಳೋಕೆ ಅಂತ ಹೋಗಿದ್ದು, ಅದನ್ನೆಲ್ಲ ಗಮನಿಸ್ಲಿಲ್ಲ. ಬಿಳಿ ಕಲರ್ ಕಾರು ಅಷ್ಟೇ ನೆನಪಿರೋದು. ನೀನು ಅವರಿಬ್ರು ಮುಖ ನೋಡಿದ್ರೆ ಗುರ್ತಿಡಿತೀಯಾ? ಹ್ಞೂ ಅಕ್ಕ, ಅವನನ್ನು ಮರೆಯೋಕ್ಕಾಗತ್ತಾ? ಕೂತ್ರು ನಿಂತರು ನಿದ್ರೆಲ್ಲೂ ಅವನ ಮುಖನೇ ಬರುತ್ತೆ. ಖಂಡಿತವಾಗ್ಲೂ ಕಂಡಿಡಿತೀನಿ. ಆದರೆ ಆದರೆ ಏನು? ಇನ್ನೊಬ್ಬನ ಮುಖ ಕತ್ಲಲ್ಲಿ ಕಾಣಿಸ್ಲಿಲ್ಲ. ಕಾರ್ ನಿಲ್ಲಿಸಿ ಹಾಗೆ ಹೊರಟೋದ. ಮತ್ತೊಬ್ಬ ನನ್ನನ್ನು ಉಷಾ ಅಳಬಾರ್ದು. ಉಷಾ, ನಿನ್ನನ್ನು ಈ ಪರಿಸ್ಥಿತಿಗೆ ತಂದವನ್ನ ಹಿಡಿದು ಶಿಕ್ಷೆ ಕೊಡಿಸ್ಬೇಕೋ ಬೇಡವೋ? ಹಾಗಿದ್ರೆ ನೀನು ಸ್ಪಂದಿಸಬೇಕು ಉಷಾ. ಇಮೋಷ್ನಲ್ ಆಗಬಾರ್ದು, ಹೆದರಬಾರ್ದು. ನಿನ್ನ ನೋವು ನಾವೆಲ್ಲರಿಗೂ ಅರ್ಥ ಆಗುತ್ತೆ ಉಷಾ, ಆದರೆ ವಿಧಿ ಇಲ್ಲ ಅಲ್ವಾ? ಮೇಡಮ್, ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಜಾಸ್ತಿ ಕೇಳಿ ಅವಳ ಮನಸ್ಸಿಗೆ ನೋವು ಮಾಡೋದು ಬೇಡ. ಸರಿ, ಹಾಗಾದರೆ ನಾ ಹೊರಡ್ತೀನಿ. ಉಷಾ, ಹುಷಾರಾಗಿರು.
ಆರಾಮವಾಗಿರು. ನೋಡು, ನಡೆದಿರೋದನ್ನಂತೂ ಬದಲಾಯಿಸೋಕ್ಕಾಗೋದಿಲ್ಲ. ಆದರೆ ಆಗಿರೋ ತಪ್ಪಿಗೆ ಅವಳನ್ನ ಹಿಡಿದು ಶಿಕ್ಷೆ ಕೊಡಿಸಿ ಆಗಿರೋ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಸಿಗೋ ಹಾಗೆ ಮಾಡೇ ಮಾಡ್ತೀನಿ. ಡೋಂಟ್.